ಹಾಯ್ ನಮಸ್ಕಾರ ಎಲ್ರಿಗೂ. ಭಾಳ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇದ್ದಿ. ಇನ್ಮೇಲಾದರೂ ರೆಗ್ಯುಲರ್ ಆಗಿ ಮಾಡಲೇ ಟ್ರೈ ಮಾಡ್ತಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತು ನಾನು ಗುಡ್ ವೈಬ್ಸ್ ಅವರದ್ದು ರೋಸ್ ಮಾಯ್ಶ್ಚರೈಸಿಂಗ್ ಬಾಡಿ ಲೋಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಆಲ್ಮೋಸ್ಟ್ 6 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿರೋ ಅಂಥ ಪ್ರಾಡಕ್ಟ್ ಇದು. ನಮಗೆ purple.com ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ಬಾಟಲಲ್ಲಿ 249 ಅಂತ ಹಾಕಿದ್ದಾರೆ, ಬಟ್ ಆ್ಯಪಲ್ಲಿ ನಮಗೆ ಡಿಸ್ಕೌಂಟ್ ಸಿಕ್ಕಿ 169 ರುಪೀಸ್ಗೆ ಸಿಗುತ್ತೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಈ ಥರ ಓಪನ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಲೋಷನ್ ಸಿಗುತ್ತೆ. ಸೊ ಇದನ್ನು ನಾವು ತಗೊಂಡು ಈ ಥರ ಅಪ್ಲೈ ಮಾಡಬೇಕು. ಆಮೇಲೆ ಲೈಟಾಗಿ ಈ ಥರ ಮಸಾಜ್ ಮಾಡಬೇಕು. ಸೊ ನಿಮಗೆ ಇಲ್ಲೇ ಡಿಫ್ರೆನ್ಸ್ ಕಾಣುತ್ತೆ. ನನಗೆ ಇಲ್ಲಿ ನಾನು ಯಾವುದೇ ರೀತಿ ಬಾಡಿ ಲೋಷನ್ಸ್ನ ಅಪ್ಲೈ ಮಾಡಿಲ್ಲ, ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಇದು ಸ್ಕಿನ್ನನ್ನು ತುಂಬಾ ಹೈಡ್ರೇಟ್ ಮಾಡುತ್ತೆ, ಮತ್ತು ಇನ್ಡೆಪ್ತ್ ನರಿಷ್ಮೆಂಟನ್ನು ಕೊಡುತ್ತೆ, ಹಾಗೆ ರಿಫ್ರೆಶ್ ಫೀಲಿಂಗನ್ನು ಕೂಡ ಕೊಡುತ್ತೆ, ಮತ್ತು ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲ, ನೋ ಮಿನರಲ್ ಆಯಿಲ್ಸ್, ನೋ ಪ್ಯಾರಬೆನ್ಸ್, ಆ್ಯಂಡ್ ದೆನ್ ನೋ ಆ್ಯನಿಮಲ್ ಟೆಸ್ಟಿಂಗ್. ಇದು ನಮಗೆ purple.comಲ್ಲಿ ತುಂಬ ಫ್ಲೇವರ್ಸಲ್ಲಿ ಸಿಗುತ್ತೆ. ರೋಸಲ್ಲಿ ಸಿಗುತ್ತೆ, ಮತ್ತು ಶೀ ಬಟರ್, ಹಾಗೆ ಲ್ಯಾವೆಂಡರ್, ಪೀಚ್, ಆಲ್ಮಂಡ್, ಸ್ಟ್ರಾಬೆರಿ ಆ್ಯಂಡ್ ಅಲೋವೆರಾ ಎಲ್ಲ ಫ್ಲೇವರ್ಸಲ್ಲೂ ನಮಗೆ ಅವೈಲೇಬಲ್ ಇದೆ. ಬನ್ನಿ ನಾವು ಬಾಣಂತಿಯರ ನಿಂಬೆಕಾಯಿ ಲೇಹ ಮಾಡೋದು ಹೆಂಗೆ ಹೇಳಿ ನೋಡ್ಕೊಬಪ್ಪನ. ಮೊದಲನೇದಾಗಿ ನಾವಿಲ್ಲಿ ಒಂದು ಪಾತ್ರೆಗೆ 2ರಿಂದ 3 ಲೋಟ ಆಗೋಷ್ಟು ನೀರನ್ನ ತಗೊಂಡು ಅದಕ್ಕೆ 3ರಿಂದ 4 ನಿಂಬುನ ಹಾಕಿ ಚೆನ್ನಾಗಿ ಕುದಿಸಲೇ ಬಿಡವು. ಇದಾದಮೇಲೆ ನಾವು ಇದಕ್ಕೆ ಜೀರಿಗೆ, ಕೊತ್ತಂಬರಿ ಕಾಳು, ಕಾಳುಮೆಣಸು, ಲವಂಗ, ಒಣಶುಂಠಿ, ಸೋಂಪು, ಸಬ್ಬಸಿಗೆ ಮತ್ತು ಮೆಂತ್ಯ ಕಾಳನ್ನು ಕೂಡ ಸೇರಿಸವು. ಇದೆಲ್ಲದನ್ನು ನಾವು ಒಂದು ಸಮ ಪ್ರಮಾಣದಲ್ಲಿ ಹಾಕ್ತೀಯ. ಈಗ ನಂಗೆ ಇಲ್ಲಿ ಜೀರಿಗೆನ 3 ಸ್ಪೂನ್ ತಗೊಂಡಿದ್ದೆ, ಕೊತ್ತಂಬರಿ ಕಾಳು 3 ಸ್ಪೂನು, ಹಾಗೆ ಲವಂಗ 5ರಿಂದ 6 ಪೀಸು, ಒಣಶುಂಠಿ 1ರಿಂದ 2 ಪೀಸು, ಕಾಳುಮೆಣಸು 15ರಿಂದ 20, ಸೋಂಪು 3 ಸ್ಪೂನು, ಸಬ್ಬಸಿಗೆ 3 ಸ್ಪೂನು, ಹಾಗೆ ಮೆಂತ್ಯ ಕಾಳು ಕೂಡ 3 ಸ್ಪೂನು. ಇದೆಲ್ಲದನ್ನು ಕೂಡ ನಾವು ಕುದೀತಾ ಇರೋ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸವು. ಇದಾದಮೇಲೆ ನಾವು ಇಲ್ಲಿ ಗುಡ್ಡೆ ದಾಸವಾಳ, ಹಳೆ ಕರಿತ, ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳನ ತಗೋತಾ ಇದ್ದೆ. ಇದನ್ನೇ ತಗೊಳ್ಳೋವು ಹೇಳೇನೂ ಇಲ್ಲ. ಇದಕ್ಕೆ ನಂಗವು ಖರ್ಜೂರ ಆ್ಯಡ್ ಮಾಡ್ಲಿಕ್ಕೋ ಅಥವಾ ಅಂಜೂರನೂ ಕೂಡ ಇದ್ರ ಬದಲಾಗಿ ನಾವು ತಗೊಳ್ಳೋಕ್ಕೋ. ಈ ಗುಡ್ಡೆ ದಾಸವಾಳ ಹೇಳೋದು ಬೆಟ್ಟದಲ್ಲಿ ಮತ್ತು ತೋಟದಲ್ಲಿ ಎಲ್ಲ ಸಿಕ್ತು. ಆದರೆ ಈ ಬಿಳಿ ದಾಸವಾಳ ಹೇಳೋದನ್ನು ನಾವೇ ನೆಟ್ಟು ಮಾಡ್ಕೊಳಕ್ಕಾಗ್ತು. ಸೊ ಈಗ ಈ ದಾಸವಾಳ ಹೂವನ್ನು ಕೂಡ ಕುದೀತಾ ಇರೋ ನೀರಿಗೆ ಹಾಕಿ ಇನ್ನಷ್ಟು ಚೆನ್ನಾಗಿ ಕುದಿಸವು. ಇಲ್ಲಿ ಹತ್ತತ್ರ ನಂಗವು ಇದನ್ನು 15ರಿಂದ 20 ನಿಮಿಷ ಆದರೂ ಕುದಿಸೋಕ್ಕಾಗ್ತು. ಇದೆಲ್ಲದರ ಅಂಶ ಬಿಡೋಷ್ಟು ನಾವು ಇದನ್ನು ಕುದಿಸವು. ಇಲ್ಲಿ ಈ ದಾಸವಾಳ ಹೂವನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಇದರಿಂದ ನಮಗೆ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದ್ದು, ಈ ಹೇರ್ ಗ್ರೋತ್ಗೆ ಮತ್ತು ಡೈಜೆಷನ್ಗೆ ಎಲ್ಲ ಹೆಲ್ಪ್ ಮಾಡ್ತು. ಆ ರೀಸನ್ನಿಂದ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ.
ಸೊ ಇದಾದಮೇಲೆ ನಾವು ಇದಕ್ಕೆ 2-3 ಸ್ಪೂನು ಅರಿಶಿನ ಯೂಸ್ ಮಾಡ್ತಾ ಇದ್ದೀವಿ. ಅರಿಶಿನ ಯಾಕೆ ಬಾಣಂತಿಯರು ಯೂಸ್ ಮಾಡ್ತಾ ಅಂದರೆ ಈ ನಂಜಾಗ್ತು ಹೇಳಿ ಹೇಳ್ತಾ ಡೆಲಿವರಿ ಆದಮೇಲೆ ನಂಜಾಗೋ ಚಾನ್ಸಸ್ ಇರ್ತು, ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತು ಹೇಳೆಲ್ಲ ಹೇಳ್ತಾ. ಆ ಎಲ್ಲ ರೀಸನಿಂದ ನಾವು ಬಾಣಂತಿಯರಿಗೆ ಎಲ್ಲದಕ್ಕೂ ನಾವು ಅರಿಶಿನ ಯೂಸ್ ಮಾಡ್ತೀವಿ. ತಿಂಡಿಗೆ, ಊಟಕ್ಕೆ, ಈ ಥರ ಲೇಹ ಕಷಾಯ ಮಾಡಿದ್ರೆ ಇದೆಲ್ಲದಕ್ಕೂ ನಾವು ಅರಿಶಿನ ಜಾಸ್ತಿ ಯೂಸ್ ಮಾಡ್ತಾ. ಈಗ ಇದು ಚೆನ್ನಾಗಿ ಕುದೀತಾ ಇದ್ದು, ಈಗ 15 ನಿಮಿಷ ಆಯ್ತು ಆಲ್ಮೋಸ್ಟು. ಸೊ ಇದು ಆದಮೇಲೆ ಈ ಥರ ಕಾಣಿಸ್ತು. ಸೊ ಇಲ್ಲಿ ನಾವು ಈ ಜೀರಿಗೆ ಎಲ್ಲ ಏನು ಹಾಕಿದ್ವೋ ಅದು ಮತ್ತು ಈ ದಾಸವಾಳ ಹೂವನ್ನ ಒಂದು ಕಡೆ ಮಾಡಿಟ್ಕೊಂಡು ಆಮೇಲೆ ನಿಂಬೆಕಾಯಿನ ಸಪ್ರೇಟ್ ತೆಗೆದಿಟ್ಕೊಂಡಿದ್ಯಾ. ಈ ನಿಂಬೆಕಾಯಿನ ಯಾಕೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ಯಾ ಅಂದರೆ ಅದರಲ್ಲಿರೋ ಬೀಜನ ತೆಗೆದು ನಾವು ಗ್ರೈಂಡ್ ಮಾಡೋಕ್ಕಾಗ್ತು, ಇಲ್ಲಾಂದರೆ ಕಹಿ ಅಂಶ ಜಾಸ್ತಿ ಆಗ್ತು. ಇಲ್ಲಿ ನಾವು ನಿಂಬೆಕಾಯಿ ಲೇಹನ ಯಾಕೆ ಬಾಣಂತಿಯರು ಯೂಸ್ ಮಾಡ್ತಾ ಅಂದರೆ ಇದರಿಂದ ಕೂಡ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದ್ದು. ಈಗ ಡೆಲಿವರಿ ಆದಮೇಲೆ ಡೈಜೆಷನ್ ಪವರು ತುಂಬಾ ಕಡಿಮೆ ಇರ್ತು ಮತ್ತು ಇಮ್ಯುನಿಟಿ ಪವರ್ ಕೂಡ ತುಂಬಾ ಕಡಿಮೆ ಇರ್ತು. ಈ ನಿಂಬೆಕಾಯಿ ಲೇಹದಿಂದ ನಮಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತು ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತು. ಹಾಗೆ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಮಾಡ್ತು ಮತ್ತು ಸ್ಕಿನ್ನ ಹೈಡ್ರೇಟ್ ಮಾಡಿಟ್ಕೊಂಬ್ಲೆ ಹೆಲ್ಪ್ ಮಾಡ್ತು. ಹಾಗೆ ಈ ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರೋ ಚಾನ್ಸಸ್ ಇರ್ತು, ಅದೆಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡ್ತು. ಆಮೇಲೆ ಇದು ವೆಯ್ಟ್ ಲಾಸ್ ಜರ್ನಿಲಿದ್ದಕ್ಕೂ ಕೂಡ ತುಂಬಾ ಯೂಸ್ಫುಲ್ಲು. ಈಗ ಹೆಲ್ದಿ ಪ್ರೆಗ್ನೆನ್ಸಿಗೆ ಆಲ್ಮೋಸ್ಟ್ 10-15 kg ಜಾಸ್ತಿ ಆಗೋವು, ವೆಯ್ಟ್ ಗೇನ್ ಆಗೋವಳೆ ಇರ್ತು. ಸೊ ಡೆಲಿವರಿ ಆದಮೇಲೆ ವೆಯ್ಟ್ ಲಾಸ್ಗೂ ಕೂಡ ಈ ಲೇಹ ತುಂಬಾ ಹೆಲ್ಪ್ ಮಾಡ್ತು. ಈಗ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳವು. ಇಲ್ಲಿ ಲಿಂಬುಕಾಯಿ ಮತ್ತು ಈ ಏನು ದಾಸವಾಳ ಹೂವು, ಜೀರಿಗೆ ಇದೆಲ್ಲದನ್ನು ಹಾಕಿ ನಾವು ಮೆದುವಾಗಿ ಬೀಸ್ಕೊಳ್ಳವು. ಅಂದರೆ ಇದು ಜಿಗುಟಾಗಿ ಎಲ್ಲ ಆಗ್ಲಾಗ ತುಂಬ ತಿಕ್ಕಾಗಿ ಮಾಡ್ಕೊಳ್ಳವು, ತುಂಬ ನೀರನ್ನು ಕೂಡ ಹಾಕಿ ಬೀಸ್ಲಾಗ. ಇಲ್ಲಿ ಇವು ಬಿಸಿ ನೀರನ್ನೇ ನಾವು ಯೂಸ್ ಮಾಡ್ತೀವಿ, ಯಾಕಂದರೆ ಬಾಣಂತಿಯರಿಗೆ ತಣ್ಣೀರನ್ನ ಯೂಸ್ ಮಾಡ್ಲಾಗ ಎಳೆದು ಕೋಲ್ಡ್ ಆಗೋ ಚಾನ್ಸಸ್ ಇರ್ತು. ಅವು ಕೋಲ್ಡ್ ಆದರೆ ಮಕ್ಕಳಿಗೂ ಕೂಡ ಕೋಲ್ಡ್ ಆಗೋ ಚಾನ್ಸ್ ಇರ್ತು ಹೇಳಿ. ಸೊ ನಾವು ಬಿಸಿ ನೀರನ್ನೇ ಹಾಕಿ ಈ ಥರ ತಿಕ್ಕಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳವು. ಈಗ ಇದೆಲ್ಲ ಗ್ರೈಂಡ್ ಆಗಿರೋದು ಈ ಥರ ಕಾಣಿಸ್ತಾ ಇದ್ದು. ಇದಕ್ಕೆ ನಾವು ಈಗ 3-4 ಸ್ಪೂನು ತುಪ್ಪನ ಹಾಕವು. ತುಪ್ಪನೂ ಕೂಡ ಜಾಯಿಂಟ್ ಪೇನ್ಗೆ, ಬೆನ್ನು ನೋವಿಗೆ ಎಲ್ಲ ಹೆಲ್ಪ್ ಮಾಡ್ತು. ಆ ರೀಸನಿಂದ ನಾವು ತುಪ್ಪನೂ ಕೂಡ ಬಾಣಂತಿಯರು ಜಾಸ್ತಿ ಯೂಸ್ ಮಾಡ್ತಾವೆ. ಸೊ ಇಲ್ಲಿ ನಂಗೆ 3-4 ಸ್ಪೂನು ತುಪ್ಪನ ಹಾಕ್ತಾ ಇದ್ದೀವಿ. ತುಪ್ಪ ಜಾಸ್ತಿ ಸೇರ್ತು ಹೇಳವು ಜಾಸ್ತಿಯೇ ಯೂಸ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಏನೂ ಇಲ್ಲ. ಅದಾದಮೇಲೆ ನಾವು ಸ್ವೀಟ್ ಲೆಕ್ಕಕ್ಕೆ ಇಲ್ಲಿ ಬೆಲ್ಲನ ಹಾಕ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಸಕ್ಕರೆನ ಯೂಸ್ ಮಾಡ್ಲಾಗ ಬೆಲ್ಲನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬೆಲ್ಲದಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಇರ್ತು. ಆ ರೀಸನಿಂದ ಬೆಲ್ಲನ ಹಾಕ್ತಾ ಇದ್ದೀವಿ. ಇಲ್ಲಿ 3-4 ಸ್ಪೂನು ಬೆಲ್ಲನ ಹಾಕವು. ಈಗ ಇದನ್ನು ಚೆನ್ನಾಗಿ ಕಲಸವು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಕುದಿಯಲೇ ಇಡವು. ಸೊ ಇದು ಯಾವ ಥರ ಕುದಿಯವು ಅಂದರೆ ತಿಕ್ಕಾಗಿ ಬರೋವು. ಒಂದು ಉಂಡೆ ಲಾಡು ಕಟ್ಟೋಷ್ಟು ಅಥವಾ ಚಾಕ್ಲೇಟ್ ಮಾಡೋಷ್ಟು ತಿಕ್ಕಾಗಿ ಇದನ್ನು ಕುದಿಸವು. ಈಗ ಇದು ಹತ್ತತ್ರ 15 ನಿಮಿಷ ಕುದಿಸಿದ್ಮೇಲೆ ಈ ಥರ ಟೆಕ್ಸ್ಚರ್ ಬರ್ತಾಯಿದ್ದು. ಈಗ ಇನ್ನೂ ಒಂದು 15-20 ನಿಮಿಷ ಹತ್ತತ್ರ ಇದನ್ನು ಚೆನ್ನಾಗಿ ಈ ಥರ ಕುದಿಸವು. ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾನೆ ಇರವು, ಯಾಕಂದರೆ ಅದು ಕೆಳಗಡೆ ಹಿಡಿಯೋ ಚಾನ್ಸಸ್ ಇರ್ತು. ಆ ರೀಸನಿಂದ ಈ ಲೇಹನ ಯಾಕೆ ಯೂಸ್ ಮಾಡ್ತೀಯ ಅಂದರೆ ಡೆಲಿವರಿ ಆದಮೇಲೆ ಬೇಗ ರಿಕವರಿ ಮಾಡ್ಕೊಳ್ಳೋಕ್ಕೂ. ಈಗ ಇದು ರೆಡಿ ಆಯಿತು ಲೇಹ ಈ ಥರ.
ಇಷ್ಟು ತಿಕ್ಕಾಗಿ ಬರೋವು. ಇದನ್ನು ನಾವು ಬೆಳಗ್ಗೆ ಹಸಿದೊಟ್ಟೆಲಿ ಒಂದು ಲಿಂಬು ಗಾತ್ರದಷ್ಟು ಉಂಡೆನ ಮಾಡ್ಕೊಂಡು ಅದನ್ನು ಬಿಸಿ ಹಾಲಿನೊಂದಿಗೆ ಸೇವಿಸವು. ಅದಾದಮೇಲೆ ರಾತ್ರಿ ಊಟ ಆದಮೇಲೆ ಸೇಮ್ ನಿಂಬು ಗಾತ್ರದಷ್ಟು ಉಂಡೆನ ಮಾಡ್ಕೊಂಡು ಬಿಸಿ ಹಾಲಿನೊಂದಿಗೆ ಸೇವಿಸ್ತಾ ಬಂದರೆ ನಮಗೆ ಡೆಲಿವರಿ ಆದಮೇಲೆ ಬೇಗ ನಾವು ರಿಕವರಿ ಆಗಬೇಕು.